ಸೊ ಇವಾಗ ಆಲ್ರೆಡಿ 2 ಕ್ಲಾಸ್ ಮುಗಿದವು. ಇವಾಗ ಡೈರೆಕ್ಟಾಗಿ ಪಾಲಿಟಿ ಕ್ವಶನ್ ತೊಗೊಂಬಿಡೋಣಂತ. ಬರೀ ಡಿಸ್ಕಷನ್ ಆಗಿರುತ್ತೆ ಇದು ಕ್ವಶನ್. ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ರೈಟ್ ಟು ಈಕ್ವಾಲಿಟಿ. ರೈಟ್ ಟು ಈಕ್ವಾಲಿಟಿ ಎಷ್ಟನೇ ಆರ್ಟಿಕಲ್ ಇರುತ್ತಂದ್ರೆ 14ನೇ ಆರ್ಟಿಕಲ್. ಒಂದು ಸ್ವಲ್ಪ ಕ್ವಶನ್ ಪಿ ಪಿ ಟಿ ಒಳಗಿಲ್ಲ, ನಾರ್ಮಲ್ ಕ್ವಶನ್ ಅದಾವೆ. ಸೊ ಇದೊಂಥರ PDF ಐತಿ, PDF ಸಾಲ್ವ್ ಮಾಡ್ಕೊಂಡು ಹೋಗೋಣಂತ. ಆರ್ಟಿಕಲ್ 14 ಏನು ಹೇಳುತ್ತಂದ್ರೆ ರೈಟ್ ಟು ಈಕ್ವಾಲಿಟಿ ಬಿಫೋರ್ ದ ಲಾ ಆ್ಯಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ. ಅಂದ್ರೆ ಲಾದ ಮುಂದೆ ಯಾರು ದೊಡ್ಡವರಲ್ಲ, ಯಾರು ಚಿಕ್ಕವರಲ್ಲ ಅಂತ ಹೇಳ್ತದೆ, ಎಲ್ಲರಿಗೂ ಈಕ್ವಲ್ ಲಾ ಇರುತ್ತೆ ಅಂತ ಹೇಳ್ತದೆ. ನೆಕ್ಸ್ಟ್ 2ನೇ ಕ್ವಶನ್, ಹೂ ವಾಸ್ ದ ಫಸ್ಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಮೈಸೂರು ಸ್ಟೇಟ್ ಇದ್ದಾಗ ಯಾರು ಫಸ್ಟ್ ಕರ್ನಾಟಕದ CM ಅಂತ ಹೇಳಿದರೆ KC ರೆಡ್ಡಿ ಅವರು. ನೆಕ್ಸ್ಟ್ ಕೆಂಗಲ್ ಹನುಮಂತರಾಯ, ಕಡದಾಳ್ ಮಂಜಪ್ಪ, BD ಜತ್ತಿ, ಹಿಂಗೆ ಬರ್ತಾರೆ. KC ರೆಡ್ಡಿ ಆನ್ಸರ್. ಅವ್ರೇನು ಮಾಡ್ತಾರೆ, 1947ರಿಂದ 1952 ತನಕ CM ಆಗಿರ್ತಾರೆ. ಅದು ಅವಾಗ ಮೈಸೂರು ಸ್ಟೇಟ್ ಇರುತ್ತೆ. ಆಮೇಲೆ 1956 ನವೆಂಬರ್ 1ರಂದು ಏಕೀಕರಣ ಆಗುತ್ತೆ ಕರ್ನಾಟಕ. ಅವಾಗ ಮೈಸೂರು ರಾಜ್ಯ ಇರುತ್ತೆ, ಏಕೀಕರಣ ಆಗುತ್ತೆ. ಅದನ್ನು ಸ್ವಲ್ಪ ನೆನ್ಬಿಟ್ಕೋಬೋದು. 3ನೇ ಕ್ವಶನ್, ವಿಚ್ ಅಮೆಂಡ್ಮೆಂಟ್ ಟು ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಆ್ಯಸ್ ದ ಮಿನಿ ಕಾನ್ಸ್ಟಿಟ್ಯೂಷನ್. ಅಂದರೆ ಅಮೆಂಡ್ಮೆಂಟ್ ಮಾಡಿದಾಗ ಯಾವುದು ಮಿನಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಆಗುತ್ತೆ ಅಂತ ಹೇಳ್ತಾರೆ, ಅದು 42nd ಅಮೆಂಡ್ಮೆಂಟ್. ಯಾವಾಗ ಆಗುತ್ತೆ ಅಂದ್ರೆ 1976 ಆಗುತ್ತೆ. 1976 42ನೇ ತಿದ್ದುಪಡಿ ಆಗುತ್ತೆ. ಇದು ಮಿನಿ ಕಾನ್ಸ್ಟಿಟ್ಯೂಷನ್ ಅಂದರೆ ಭಾಳ ಚೇಂಜಸ್ ಮಾಡ್ತಾರೆ ಇವಾಗ ಇದ್ರಾಗ. ಇದು 3ನೇ ಕ್ವಶನ್ ಆಗಿತ್ತು. ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣಂತ. 4ನೇ ಕ್ವಶನ್ ಏನು ಹೇಳುತ್ತಂದ್ರೆ ಹೂ ಈಸ್ ದ ಗಾರ್ಡಿಯನ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಯಾರು ಗಾರ್ಡಿಯನ್ ಅದಾರ ಅಂತಂದ್ರೆ, ರಕ್ಷಕ ಯಾರು ಅಂತಂದ್ರೆ ಸುಪ್ರೀಂ ಕೋರ್ಟ್. ಸುಪ್ರೀಂ ಕೋರ್ಟ್ ಕಾನ್ಸ್ಟಿಟ್ಯೂಷನ್ನ ರಕ್ಷಣೆ ಮಾಡ್ತಿರುತ್ತೆ. ನೆಕ್ಸ್ಟ್ 5ನೇ ಕ್ವಶನ್, ವಿಚ್ ಆರ್ಟಿಕಲ್ ಎಂಪವರ್ಸ್ ದ ಪ್ರೆಸಿಡೆಂಟ್ ಟು ಇಂಪೋಸ್ ಪ್ರೆಸಿಡೆನ್ಸ್ ರೂಲ್ ಇನ್ ಅ ಸ್ಟೇಟ್. ಒಂದು ರಾಜ್ಯದೊಳಗೆ ಯಾವುದಾದ್ರೂ ಒಂದು ರಾಜ್ಯಕ್ಕೆ ಏನಾದರೂ ತೊಂದರೆ ಆದಾಗ ಯಾವುದೇ ರಾಜ್ಯದೊಳಗೆ ಯಾವ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ಇಂಪೋಸ್ ಮಾಡಿದ ಪ್ರೆಸಿಡೆಂಟ್ ರೂಲ್ ಅಂತ ಕೇಳ್ಯಾರ. ಅದು ಆರ್ಟಿಕಲ್ 356. ಆರ್ಟಿಕಲ್ 356 ಏನು ಹೇಳುತ್ತೆ ಅಂದರೆ ಸ್ಟೇಟ್ ಎಮರ್ಜೆನ್ಸಿ ಹೇಳುತ್ತೆ. ಯಾವಾಗಾದರೂ ಸ್ಟೇಟ್ ಎಮರ್ಜೆನ್ಸಿ ಇತ್ತಂದ್ರೆ ಆವಾಗ ಪ್ರೆಸಿಡೆಂಟ್ ರೂಲ್ನ ತೊಗೊಂಬರ್ತಾರೆ. ಆರ್ಟಿಕಲ್ 352 ಏನೈತಿ, ನ್ಯಾಷನಲ್ ಎಮರ್ಜೆನ್ಸಿ ಐತಿ. ಆ್ಯಂಡ್ ಆರ್ಟಿಕಲ್ 360 ಇದೇನೈತಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಐತಿ. ಎಮರ್ಜೆನ್ಸಿ, ಫೈನಾನ್ಷಿಯಲ್ ಎಮರ್ಜೆನ್ಸಿ ಇವೆಲ್ಲ ಶೆಡ್ಯೂಲ್ ಎಷ್ಟನೇ ಶೆಡ್ಯೂಲ್ದಾಗ ಬರ್ತವೆ? ಶೆಡ್ಯೂಲ್ ಎಷ್ಟನೇ ಪಾರ್ಟ್ನಾಗ ಬರ್ತಾವೆ ಅಂದ್ರೆ 19ನೇ ಪಾರ್ಟ್ನಾಗ ಬರ್ತವೆ. 19th ಪಾರ್ಟ್. 19ನೇ ಪಾರ್ಟ್ ಒಳಗೆ ಈ ಎಮರ್ಜೆನ್ಸಿ ಎಲ್ಲ ಬರ್ತದೆ. 19 ಅಲ್ಲ, 18ನೇ ಪಾರ್ಟ್ ಒಳಗೆ ಬರ್ತಾವೆ. ಆರ್ಟಿಕಲ್ 352ರಿಂದ 360 ಇವು ಎಮರ್ಜೆನ್ಸಿ ಇವೆಲ್ಲ ಇದ್ರೊಳಗೆ. ಆ್ಯಂಡ್ ಇದು 18ನೇ ಪಾರ್ಟ್ ಒಳಗೆ ಬರುತ್ತೆ. ನೆಕ್ಸ್ಟ್ 6ನೇ ಕ್ವಶನ್, 6ನೇ ಕ್ವಶನ್ ಏನು ಹೇಳುತ್ತದೆ, ಆಪ್ಷನ್ ಒಂದು ಮಿಸ್ ಆಗೈತಿ, ಆದರೂ ಪರವಾಗಿಲ್ಲ. Fundamental duties were added to the constitution on the recommendations of which committee. ಯಾವ ಒಂದು ಕಮಿಟಿಯ ಮೇಲೆ ಫಂಡಮೆಂಟಲ್ ಡ್ಯೂಟೀಸ್ನ ಆ್ಯಡ್ ಮಾಡ್ತಾರೆ ಅಂತ ಹೇಳ್ತಾರೆ. ಫಂಡಮೆಂಟಲ್ ಡ್ಯೂಟೀಸ್ 51A, ಆಮೇಲೆ 4Aದಾಗ ಬರ್ತಾವೆ, ಪಾರ್ಟ್ 4Aದಾಗ ಬರ್ತಾವೆ. ಇವನ್ನೆಲ್ಲ ಸ್ವರ್ಣ ಸಿಂಗ್ ಕಮಿಟಿ, ಈ ಸ್ವರ್ಣ ಸಿಂಗ್ ಕಮಿಟಿ ರೆಕಮೆಂಡೇಶನ್ ಮೇಲೆ ಏನು ಮಾಡ್ತಾರೆ, ಇದನ್ನೇ ಆ್ಯಡ್ ಮಾಡ್ತಾರೆ. 42ನೇ ಅಮೆಂಡ್ಮೆಂಟ್ ಆಗುತ್ತೆ 1976 ಮಿನಿ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್. ನೆಕ್ಸ್ಟ್ 7ನೇ ಕ್ವಶನ್, ಹೌ ಮೆನಿ ಸೀಟ್ಸ್ ಆರ್ ದೇರ್ ಇನ್ ಕರ್ನಾಟಕ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಂತಂದ್ರೆ ಆನ್ಸರ್ ಕಾಣ್ಬಿಡ್ತು. ವಿಧಾನ ಪರಿಷತ್ ಒಳಗೆ ಎಷ್ಟು ಅದಾವೆ ಅಂತಂದ್ರೆ ನಮ್ಮ ಕರ್ನಾಟಕದ 75 ಸೀಟ್ಗಳದಾವೆ. ನೆಕ್ಸ್ಟ್ 8ನೇ ಕ್ವಶನ್, 8ನೇ ಕ್ವಶನ್ ಏನು ಕೇಳುತ್ತಾ, ವಿಚ್ ಆರ್ಟಿಕಲ್ ಡಿಸ್ಕ್ರೈಬ್ಸ್ ದ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಅಂತ ಹೇಳ್ತಾರೆ. ಆರ್ಟಿಕಲ್ 32 ಅಂಬೇಡ್ಕರ್ ಅವ್ರು ಏನು ಹೇಳ್ತಾರೆ ಅಂದ್ರೆ ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ.
ಬಿ ಆರ್ ಅಂಬೇಡ್ಕರ್ ಅವರು ಹಾರ್ಟ್ ಆ್ಯಂಡ್ ಸೋಲ್ ಅಂತ ಕರೆದಿರ್ತಾರೆ ಆರ್ಟಿಕಲ್ 32ನ. ಸೊ ಆನ್ಸರ್ ಆರ್ಟಿಕಲ್ 32 ಆಗುತ್ತೆ. ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಇರುತ್ತೆ. 9ನೇ ಕ್ವಶನ್ ಏನಿರುತ್ತೆ, DPSPನ ಯಾವ ಕಂಟ್ರಿಯಿಂದ ಬಾರೋ ಮಾಡತ್ತೆ ಅಂತ ಹೇಳ್ತಾರೆ. ರಾಜ್ಯ ನಿರ್ದೇಶಕ ತತ್ವಗಳನ್ನು ಕಲ್ಪನೆಯನ್ನು ಯಾವ ದೇಶದಿಂದ ಪಡೆಯಲಾಗಿದೆ ಅಂತ ಹೇಳ್ತಾರೆ. ಇದನ್ನು ನಾವು ತೊಗೊಂಡಿದ್ದು ಐರ್ಲ್ಯಾಂಡಿಂದ. DPSPನ ತೊಗೊಂಡಿದ್ದು ಐರ್ಲ್ಯಾಂಡಿಂದ. 10ನೇ ಕ್ವಶನ್ ಹೂ ಅಪಾಯಿಂಟ್ಸ್ ದ ಗವರ್ನರ್ ಆಫ್ ದ ಸ್ಟೇಟ್ ಇನ್ ಇಂಡಿಯಾ. ನಮ್ಮ ಭಾರತದಲ್ಲಿ ಗವರ್ನರನ್ನು ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಾರೆ. ಪ್ರೆಸಿಡೆಂಟ್ ಅವ್ರು ಏನು ಮಾಡ್ತಾರೆ, ಅಪಾಯಿಂಟ್ ಮಾಡಿರ್ತಾರೆ. ಎಷ್ಟು ವರ್ಷಕ್ಕೆ? 5 years ಟರ್ಮ್ ಇರುತ್ತೆ ಅವ್ರು. ನೆಕ್ಸ್ಟ್ 11ನೇ ಕ್ವಶನ್, ವಾಟ್ ಈಸ್ ದ ಮಿನಿಮಮ್ ಏಜ್ ರಿಕ್ವೈರ್ಡ್ ಟು ಬಿಕಮ್ ಅ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಭಾರತದ ಪ್ರಧಾನಿ ರಾಷ್ಟ್ರಪತಿ ಆಗಲು ಎಷ್ಟು ವಯಸ್ಸಿರ್ಬೇಕು, ಕನಿಷ್ಠ ಎಷ್ಟು ವರ್ಷ ಇರ್ಬೇಕಂದ್ರೆ ರಾಷ್ಟ್ರಪತಿ ಆಗಕ್ಕೆ 35 ವರ್ಷ ಇರಬೇಕು. ರಾಷ್ಟ್ರಪತಿ ಆಗಕ್ಕೆ 35 ವರ್ಷ ಇರಬೇಕು. ನೀವು MLA ಎಲೆಕ್ಷನಿಗೆ ಕಂಟೆಸ್ಟ್ ಮಾಡ್ಬೇಕಂದ್ರೆ 25 ವರ್ಷ ಇರಬೇಕು. ನೆಕ್ಸ್ಟ್ 12ನೇ ಕ್ವಶನ್, ವಿಚ್ ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ದ ಅಲೋಕೇಶನ್ ಆಫ್ ಸೀಟ್ಸ್ ಇನ್ ದ ರಾಜ್ಯಸಭಾ. ಸಂವಿಧಾನ ಯಾವ ಅನುಸೂಚಿಯು ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆಯ ಸಂಬಂಧಿಸಿದೆ ಅಂತ ಹೇಳ್ತಾರೆ. ಇದಕ್ಕೊಂದು ಶಾರ್ಟ್ಕಟ್ ಐತೆ ನನ್ನ ಕಡೆ, ಟಿಯರ್ಸ್ ಆಫ್ ಓಲ್ಡ್ PM ಅಂತೇಳಿ. ಟಿಯರ್ಸ್ ಆಫ್ ಓಲ್ಡ್ PM ಅಂತೇಳಿ. ಇದು ಏನೈತಲ್ಲ, ಇದು 4ನೇ ಶೆಡ್ಯೂಲ್. 4ನೇ ಶೆಡ್ಯೂಲ್ ಏನು ಹೇಳ್ತೈತೆ ಅಂದ್ರೆ ರಾಜ್ಯಸಭಾದ ಬಗ್ಗೆ ಹೇಳುತ್ತೆ. 4th ಶೆಡ್ಯೂಲು ರಾಜ್ಯಸಭಾ ಬಗ್ಗೆ ಹೇಳುತ್ತೆ. T ಅಂದರೆ ಟೆರಿಟರಿ ಇರುತ್ತೆ, E ಅಂದರೆ ಎಮೋಲ್ಮೆಂಟ್ಸ್ ಅಂತ ಇರುತ್ತೆ, E ಅಂದರೆ ಅಫರ್ಮೇಷನ್ಸ್ ಇರುತ್ತೆ, R ಅಂದರೆ ರಾಜ್ಯಸಭಾ ಶೆಡ್ಯೂಲ್ ಏರಿಯಾಸ್, ಅದರ್ ಶೆಡ್ಯೂಲ್ ಏರಿಯಾಸ್. ಇದು ಅದ್ರ ಬಗ್ಗೆನೇ ಐತಿ. ಇದು ಅಫಿಷಿಯಲ್ ಲ್ಯಾಂಗ್ವೇಜಸ್ ಬರುತ್ತೆ. L ಅಂದ್ರೆ ಲ್ಯಾಂಡ್ ರಿಫಾರ್ಮ್ಸ್ ಬಗ್ಗೆ ಇರುತ್ತೆ, D ಅಂದರೆ ಡಿಫೆಕ್ಷನ್ ಲಾ ಇರುತ್ತೆ, P ಅಂದರೆ ಪಂಚಾಯತ್ ಬಗ್ಗೆ ಇರುತ್ತೆ, M ಅಂದರೆ ಮುನ್ಸಿಪಾಲ್ಟಿ ಬಗ್ಗೆ ಇರುತ್ತೆ. ಇದು ಅದರ್ ಶೆಡ್ಯೂಲ್ಡ್ ಏರಿಯಾಸ್ ಬಗ್ಗೆ ಇರುತ್ತೆ. F ಅಂದರೆ ಏನೈತಿ, F ಅಂದರೆ ನೆನಪಾಗೋಲ್ಲ ನಮಗೆ. F ಅಂದರೆ ಫೆಡ್ರಲ್ ಅಂತ ಇರುತ್ತೆ, ಯೂನಿಯನ್ ಬಗ್ಗೆ ಇರುತ್ತೆ. ಸೊ ಇದೊಂದು ಶಾರ್ಟ್ಕಟ್ ನೆನ್ಪಿಡೋದು. ಸೊ R ಅಂದ್ರೆ ರಾಜ್ಯಸಭಾ, R ಅಂದ್ರೆ ರಾಜ್ಯಸಭಾ ಬಗ್ಗೆ ಐತಿ, ಅದು 4th ಶೆಡ್ಯೂಲ್ನಾಗ ಐತಿ. ಆಯಿತಾ. ನೆಕ್ಸ್ಟ್ 13ನೇ ಕ್ವಶನ್. 13ನೇ ಕ್ವಶನ್ ಏನು ಹೇಳುತ್ತಾ, ಪಂಚಾಯತ್ ರಾಜ್ ಸಿಸ್ಟಮ್ ವಾಸ್ ಫಸ್ಟ್ ಇಂಟ್ರೊಡ್ಯೂಸ್ಡ್ ಇನ್ ವಿಚ್ ಸ್ಟೇಟ್ ಅಂತ ಹೇಳ್ತಾರೆ. ಪಂಚಾಯತ್ ರಾಜ್ ಸಿಸ್ಟಮ್ ಏನಾಗುತ್ತೆ, ರಾಜಸ್ಥಾನದೊಳಗೆ ಫಸ್ಟ್ ಇಂಪ್ಲಿಮೆಂಟ್ ಆಗುತ್ತೆ. ಅದು ನಾಗೌರ್ ಅನ್ನೋ ಒಂದು ಪ್ರದೇಶದೊಳಗೆ ಅಕ್ಟೋಬರ್ 2ನೇ ತಾರೀಕಿಗೆ ಆಗುತ್ತೆ. ಅದು ಇಲ್ಲೆಲ್ಲ ಕೆಳಗೆ ಎಕ್ಸ್ಪ್ಲನೇಷನ್ ಕೊಟ್ಟಿರ್ತೀವಿ ನೋಡಿ, 1950. ನೆಕ್ಸ್ಟ್ 14ನೇ ಕ್ವಶನ್, ಹೂ ಪ್ರಿಸೈಡೆಡ್ ಓವರ್ ದ ಫಸ್ಟ್ ಮೀಟಿಂಗ್ ಆಫ್ ದ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ. ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿದು ಪ್ರಿಸೈಡ್ ಯಾರು ಮಾಡಿರ್ತಾರಂದ್ರೆ, ಸಂವಿಧಾನ ರಚನಾ ಸಭೆಯ ಮೊದಲ ಸಭೆಯ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರಂದ್ರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರು ಮೊದಲ ಸಭೆಯ ಅಧ್ಯಕ್ಷ ಸ್ಥಾನವನ್ನು ವಹಿಸಿರ್ತಾರೆ. ಯಾರಿಗೆಂದ್ರೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ಗಿಂತ ಮೊದಲು. ನೆಕ್ಸ್ಟ್ 15ನೇ ಕ್ವಶನ್, ವಿಚ್ ಆರ್ಟಿಕಲ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಪ್ರೊವೈಡ್ಸ್ ಫಾರ್ ದ ಎಲೆಕ್ಷನ್ ಕಮಿಷನ್. ಎಲೆಕ್ಷನ್ ಕಮಿಷನ್ಗಿರೋದು ಆರ್ಟಿಕಲ್ 324 ಆ್ಯಂಡ್ ಇದು ಪಾರ್ಟ್ 15ರಾಗ ಬರುತ್ತೆ. ಅದನ್ನ ಹಿಂಗೆ ಬರೀತಾರೆ, ಪಾರ್ಟ್ 15ಆಗಿರುತ್ತೆ ಆರ್ಟಿಕಲ್ 324. ಆರ್ಟಿಕಲ್ 280 ಅಂದರೆ ಫೈನಾನ್ಸ್ ಕಮಿಷನ್, ಇದು UPSC ಬಗ್ಗೆ ಬರುತ್ತೆ, ಸಿವಿಲ್ ಸರ್ವಿಸಸ್ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಆರ್ಟಿಕಲ್ 368 ಅಂದರೆ ಅಮೆಂಡ್ಮೆಂಟ್ಸ್ ಬಗ್ಗೆ ಇರುತ್ತೆ, ಇದು ಪಾರ್ಟ್ 20 ಒಳಗೆ ಬರುತ್ತೆ. 16ನೇ ಕ್ವಶನ್, ಹೌ ಮೆನಿ ಫಂಡಮೆಂಟಲ್ ರೈಟ್ಸ್ ಆರ್ ಕರೆಂಟ್ಲಿ ರೆಕಗ್ನೈಸ್ಡ್ ಬೈ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇವಾಗ ಕರೆಂಟ್ಲಿ 6 ಅದಾವೆ, ಮೊದಲು 7 ಇದ್ದು
ಅದ್ರಾಗ ಒಂದು ರೈಟ್ ಟು ಪ್ರಾಪರ್ಟಿ ಅಂತ ತೆಗೆದು ಅದನ್ನು ಲೀಗಲ್ ರೈಟ್ ಮಾಡ್ಯಾರ 300A ಒಳಗೆ ಹಾಕಿರೋದನ್ನು. ನೆಕ್ಸ್ಟ್ ಕ್ವಶನ್ 1 ಅಂತ ಬಂತಾನೆ. ಕ್ವಶನ್ ನಂಬರ್ 17. ಇದು ಕ್ವಶನ್ ನಂಬರ್ 17. ಹೂ ಈಸ್ ದ ಎಕ್ಸ್ ಅಫಿಷಿಯೋ ಚೇರ್ಮನ್ ಆಫ್ ದ ರಾಜ್ಯಸಭಾ? ರಾಜ್ಯಸಭಾದ ಎಕ್ಸ್ ಅಫಿಷಿಯೋ ಚೇರ್ಮನ್ ಯಾರಾಗಿರ್ತಾರಂದ್ರೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ಚೇರ್ಮನ್. ರಾಜ್ಯಸಭೆಯ ಪದನಿಮಿತ್ತ ಅಧ್ಯಕ್ಷರು ಯಾರಂದ್ರೆ ವೈಸ್ ಪ್ರೆಸಿಡೆಂಟ್ ಇರ್ತಾರೆ. ನೆಕ್ಸ್ಟ್ 18ನೇ ಕ್ವಶನ್. ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಏನು ಹೇಳುತ್ತದೆ? ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಗೇವ್ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಟು ಮುನ್ಸಿಪಾಲಿಟೀಸ್? ಮುನ್ಸಿಪಾಲ್ಟೀಸ್ಗೆ ಯಾವ ಒಂದು ಅಮೆಂಡ್ಮೆಂಟಿಂದ ಅವ್ರಿಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಕೊಡ್ತಾರೆ? 73ನೇ ಅಮೆಂಡ್ಮೆಂಟ್ ಏನಾಗುತ್ತೆ? ಪಂಚಾಯತ್ ಬರುತ್ತೆ. 74ನೇದು ಏನಿರುತ್ತೆ? ಮುನ್ಸಿಪಾಲ್ಟಿ ಇರುತ್ತೆ. ಸೊ 74th ಅಮೆಂಡ್ಮೆಂಟ್ ಆಗುತ್ತೆ. ಪಾರ್ಟ್ 9 ಏನಿರುತ್ತಲ್ಲ ಪಂಚಾಯತ್ ಇರುತ್ತೆ. ಪಾರ್ಟ್ 9A ಮುನ್ಸಿಪಾಲಿಟಿ, ಪಾರ್ಟ್ 9B ಕೋಆಪ್ರೇಟಿವ್ ಸೊಸೈಟೀಸ್. ಇದು ಮುನ್ಸಿಪಾಲಿಟೀಸ್, ಇದು ಪಂಚಾಯತ್. ನೆಕ್ಸ್ಟ್ 19ನೇ ಕ್ವಶನ್. 19ನೇ ಕ್ವಶನ್ ಏನು ಹೇಳುತ್ತೆ? ಇನ್ ವಿಚ್ ಇಯರ್ ಡಿಡ್ ಹೈಕೋರ್ಟ್ ಆಫ್ ಮೈಸೂರು ಎಸ್ಟಾಬ್ಲಿಷ್? ಹೈಕೋರ್ಟ್ ಆಫ್ ಮೈಸೂರು ಯಾವಾಗಿತ್ತಂದ್ರೆ 1884. ಮೊದಲಿಂದನೂ ಹೋಯ್ತಿದೆ. ಸೊ ಇದ್ರ ಆನ್ಸರ್ 1884. 20ನೇ ಕ್ವಶನ್. ವಿಚ್ ಆರ್ಟಿಕಲ್ ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ? ಅಂದ್ರೆ ಆರ್ಟಿಕಲ್ 17 ಪ್ರೊಹಿಬಿಟ್ಸ್ ಅನ್ಟಚಬಿಲಿಟಿ. ಆರ್ಟಿಕಲ್ 18 ಅಂದ್ರೆ ಟೈಟಲ್ಸ್ ಅಬೋಲಿಷನ್ ಆಫ್ ಟೈಟಲ್ಸ್ ಇರುತ್ತಲ್ಲ ಅದ್ರ ಬಗ್ಗೆ ಹೇಳುತ್ತೆ. ಇದು ಈಕ್ವಾಲಿಟಿ ಯಾವಾಗಲೇ ಮಾತಾಡಿದ್ವಿ. ಈಕ್ವಾಲಿಟಿ ಬಿಫೋರ್ ದ ಲಾ ಆ್ಯಂಡ್ ಈಕ್ವಲ್ ಅದ್ರ ಬಗ್ಗೆ ಹೇಳುತ್ತದೆ. ಇನ್ನು ಆರ್ಟಿಕಲ್ 15 ಹೇಳೋದೇನೆಂದ್ರೆ ಇದು ಎನಿ ಡಿಸ್ಕ್ರಿಮಿನೇಷನ್ ಅಗೇನ್ಸ್ಟ್ ಇದ್ರೆ ಅದನ್ನ ಪ್ರೊಟೆಕ್ಟ್ ಮಾಡುತ್ತೆ. ನೆಕ್ಸ್ಟ್ 21ನೇ ಕ್ವಶನ್. ಹೂ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ? ಹೂ ವಾಸ್ ದ ಚೇರ್ಮನ್ ಆಫ್ ದ ಡ್ರಾಫ್ಟಿಂಗ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್? ಕಾನ್ಸ್ಟಿಟ್ಯೂಷನ್ ಇದ್ದಾಗ ಡ್ರಾಫ್ಟಿಂಗ್ ಕಮಿಟಿ ಯಾರಾಗಿದ್ದರು? ಕರಡು ಸಮಿತಿ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಅಫ್ಕೋರ್ಸ್ ಡಾಕ್ಟರ್ BR ಅಂಬೇಡ್ಕರ್ ಅವರು ಕರಡು ಸಮಿತಿಯ ಅಧ್ಯಕ್ಷರಾಗಿರ್ತಾರೆ. 22ನೇ ಕ್ವಶನ್. ಅಂಡರ್ ವಿಚ್ ಆರ್ಟಿಕಲ್ ಈಸ್ ಫೈನಾನ್ಷಿಯಲ್ ಎಮರ್ಜೆನ್ಸಿ ಡಿಕ್ಲೇರ್ಡ್? ಫೈನಾನ್ಷಿಯಲ್ ಎಮರ್ಜೆನ್ಸಿ ಯಾವಾಗಲೇ ಹೇಳಿ ನಾನು ಆರ್ಟಿಕಲ್ 360. ಆರ್ಟಿಕಲ್ 360 ಒಳಗೆ ಫೈನಾನ್ಷಿಯಲ್ ಎಮರ್ಜೆನ್ಸಿನ ಡಿಕ್ಲೇರ್ ಮಾಡ್ತಾರೆ. ಇದು ಪಾರ್ಟ್ 18 ಒಳಗೆ ಬರುತ್ತೆ. ನೆಕ್ಸ್ಟ್ ದ ಸಪ್ರೇಷನ್ ಆಫ್ ಜುಡಿಷಿಯರಿ. ದ ಸಪ್ರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್ ಇಸ್ ಮೆನ್ಷನ್ಡ್ ಇನ್ ವಿಚ್ ಆರ್ಟಿಕಲ್? ಅಂದರೆ ಎಕ್ಸಿಕ್ಯೂಟಿವ್ ಮತ್ತು ಜುಡಿಷಿಯರಿನ ಸಪ್ರೇಟ್ ಮಾಡೋದು ಯಾವ ಆರ್ಟಿಕಲ್ ಒಳಗೈತೆ ಅಂದ್ರೆ ಆರ್ಟಿಕಲ್ 50 ಒಳಗೈತೆ. ಅದು ಆರ್ಟಿಕಲ್ 50 ಏನು ಹೇಳುತ್ತಂದ್ರೆ ಜುಡಿಷಿಯರಿ ಮತ್ತು ಎಕ್ಸಿಕ್ಯೂಟಿವ್ನ ಸಪ್ರೇಟ್ ಮಾಡ್ತಾರೆ ಅಂತೇಳಿ. ಆರ್ಟಿಕಲ್ 40 ಪಂಚಾಯತ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 44 ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 50 ಏನು ಹೇಳುತ್ತಂದ್ರೆ ಸಪ್ರೇಷನ್ ಆಫ್ ಜುಡಿಷಿಯರಿ ಫ್ರಮ್ ಎಕ್ಸಿಕ್ಯೂಟಿವ್. ಆರ್ಟಿಕಲ್ 51 ಹೇಳುತ್ತಂದ್ರೆ ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಹೇಳುತ್ತದೆ. ಆರ್ಟಿಕಲ್ 51 ಇಂಟರ್ನ್ಯಾಷನಲ್ ರಿಲೇಷನ್ ಬಗ್ಗೆ ಹೇಳುತ್ತದೆ. ಅದು ಸ್ಪೆಷಲಿ ಹೇಳ್ಬೇಕಂದ್ರೆ ಇಂಟರ್ನ್ಯಾಷನಲ್ ಪೀಸ್, ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಪೀಸ್ ಅನ್ಬೋದು. ಪ್ರಮೋಟಿಂಗ್ ಇಂಟರ್ನ್ಯಾಷನಲ್ ಪೀಸ್. ಕ್ವಶನ್ ನಂಬರ್ 23 ಆಯ್ತು. ಕ್ವಶನ್ ನಂಬರ್ 24. ಹೂ ಈಸ್ ದ ಫಸ್ಟ್ ಲಾ ಆಫೀಸರ್ ಆಫ್ ದ ಗೌರ್ಮೆಂಟ್ ಆಫ್ ಇಂಡಿಯಾ? ಫಸ್ಟ್ ಲಾ ಆಫೀಸರ್ ಯಾರಾಗಿರ್ತಾರೆ ಗೌರ್ಮೆಂಟ್ ಆಫ್ ಇಂಡಿಯಾ ಅದಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಇರ್ತಾರೆ. ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಯಾರಾಗಿರ್ತದೆ ಅಂದ್ರೆ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಆಗಿರ್ತಾರೆ. ಕ್ವಶನ್ ನಂಬರ್ ಎಷ್ಟದು? ಇದು ಬೇಕಾದ್ರೆ ನೀವು ಆರ್ಟಿಕಲ್ 76 ಅಂತಲೂ ನೆನ್ಪಿಡ್ಬೋದು. ನೆಕ್ಸ್ಟ್ ಕ್ವಶನ್ 25ನೇ ಕ್ವಶನ್. ವಿಚ್ ಅಮೆಂಡ್ಮೆಂಟ್ ರೆಡ್ಯೂಸ್ಡ್ ವೋಟಿಂಗ್ ಏಜ್ ಫ್ರಮ್
21 to 18 ಅಂತ ಹೇಳಿದ್ರೆ 61st ಅಮೆಂಡ್ಮೆಂಟ್ ಆ್ಯಕ್ಟ್ ಆಗುತ್ತೆ. 61st ಅಮೆಂಡ್ಮೆಂಟ್ ಆ್ಯಕ್ಟ್ 1989 ಆಗುತ್ತೆ. ಅವಾಗ ಏನು ಮಾಡ್ತಾರೆ, 21ರಿಂದ 18 ಏಜಿಗೆ ವೋಟಿಂಗ್ ರೈಟ್ಸ್ನ ಇಳಿಸ್ತಾರೆ. ಆವಾಗ ರಾಜೀವ್ ಗಾಂಧಿಯವರು ಇರ್ತಾರೆ ಪ್ರಧಾನಮಂತ್ರಿಯಾಗಿ. ನೆಕ್ಸ್ಟ್ 26ನೇ ಕ್ವಶನ್ ಏನು ಹೇಳುತ್ತೆ, ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಎಸ್ಟಾಬ್ಲಿಷ್ಡ್ ಅ ಸುಪ್ರೀಂ ಕೋರ್ಟ್ ಆ್ಯಟ್ ವಿಚ್ ಪ್ಲೇಸ್ ಅಂತ ಹೇಳ್ತಾರೆ. 1773ರಾಗ ಒಂದು ರೆಗ್ಯುಲೇಟಿಂಗ್ ಆ್ಯಕ್ಟ್ ಬರುತ್ತೆ. ಅದರಾಗಿಂದ ಯಾವ ಒಂದು ಪ್ರದೇಶದೊಳಗೆ ಸುಪ್ರೀಂ ಕೋರ್ಟ್ ಬರುತ್ತಂದ್ರೆ ಅದು ಕಲ್ಕತ್ತಾ ಒಳಗೆ ಸುಪ್ರೀಂ ಕೋರ್ಟ್ ಬರುತ್ತೆ. 27ನೇ ಕ್ವಶನ್ನ, ವಿಚ್ ಆರ್ಟಿಕಲ್ ಎಂಪವರ್ಸ್ ದ ಪಾರ್ಲಿಮೆಂಟ್ ಟು ಫಾರ್ಮ್ ನ್ಯೂ ಸ್ಟೇಟ್. ಯಾವ ಒಂದು ಆರ್ಟಿಕಲಿಂದ ಹೊಸ ಸ್ಟೇಟ್ನ ನಾವು ರಚನೆ ಮಾಡ್ಬೋದು ಅಂತಂದ್ರೆ ಆರ್ಟಿಕಲ್ 3 ಬಗ್ಗೆ ಹೇಳುತ್ತದೆ. ನೆಕ್ಸ್ಟ್ ಕ್ವಶನ್ ನಂಬರ್ 28 ಏನು ಹೇಳುತ್ತಂದ್ರೆ, ಹೌ ಮೆನಿ ಲ್ಯಾಂಗ್ವೇಜಸ್ ಆರ್ ಇನ್ಕ್ಲೂಡೆಡ್ ಇನ್ ದ 8th ಶೆಡ್ಯೂಲ್ ಆಫ್ ದ ಕಾನ್ಸ್ಟಿಟ್ಯೂಷನ್. ನಾನು ಆವಾಗಲೇ ಹೇಳಿದ್ದೆ 8th ಶೆಡ್ಯೂಲ್ ಹೆಂಗೆ ಬರುತ್ತಂದ್ರೆ, ನೀವು ಇದನ್ನು ನೆನಪಿಟ್ಕೋಬೇಕಾಗುತ್ತೆ. ಟಿಯರ್ಸ್ ಆಫ್ ಓಲ್ಡ್ PM. ಇಲ್ಲಿ ಏನಾಗುತ್ತೆ ನೋಡ್ರಿ, ಇಲ್ಲಿ 1 2 3 4 5 6 7 8ನೇದು ಅಂದರೆ ಅಫಿಷಿಯಲ್ ಲ್ಯಾಂಗ್ವೇಜಸ್. ಇದೇನಾಗ್ತಿದೆ 8ನೇ ಶೆಡ್ಯೂಲ್ ಆಯ್ತು. 17ನೇ ಪಾರ್ಟ್ ಒಳಗೆ ಬರುತ್ತೆ, 17th ಪಾರ್ಟ್ ಒಳಗೆ ಬರುತ್ತೆ. ಎಷ್ಟು ಲ್ಯಾಂಗ್ವೇಜ್ ಇದಾವೆ ಅಂದರೆ 22 ಲ್ಯಾಂಗ್ವೇಜ್ ಇದಾವೆ ಅಫಿಷಿಯಲ್ ಆಗಿ. 29ನೇ ಕ್ವಶನ್ನು, ವಿಚ್ ಫಂಡಮೆಂಟಲ್ ರೈಟ್ ಈಸ್, ಆವಾಗಲೇ ಹೇಳಿ ಹಾರ್ಟ್ ಆ್ಯಂಡ್ ಸೋಲ್ ಯಾವುದು ಅಂತಂದ್ರೆ ರೈಟ್ ಟು ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್ ಆರ್ಟಿಕಲ್ 32. 30ನೇ ಕ್ವಶನ್ ನೋಡೋದಾದ್ರೆ, ಓಕೆ, ಹೂ ಇಸ್ ದ ಚೇರ್ಮನ್ ಆಫ್ ನೀತಿ ಆಯೋಗ್. ನೀತಿ ಆಯೋಗದ ಚೇರ್ಮನ್ ಯಾರಂದ್ರೆ ಪ್ರೈಮ್ ಮಿನಿಸ್ಟರ್, ಪ್ರಧಾನಮಂತ್ರಿಗಳು ಇರ್ತಾರೆ. ನೆಕ್ಸ್ಟ್ ಇದು ನೋಡ್ರಿ, ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಈಸ್ ರಿಲೇಟೆಡ್ ಟು ದ ಇಂಪ್ಲಿಮೆಂಟೇಷನ್ ಆಫ್ GST ಅಂತಂದ್ರೆ 101st ಅಮೆಂಡ್ಮೆಂಟ್ ಆ್ಯಕ್ಟ್. GST ಅಂದರೆ 101st ಅಮೆಂಡ್ಮೆಂಟ್ ಆ್ಯಕ್ಟ್. ಇದನ್ನು ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಫಸ್ಟ್ GST ಆಯಿತು. 100 ರಿಲೇಟೆಡ್ ಟು ಬಾರ್ಡರ್ಸ್ ಆಫ್ ಬಾಂಗ್ಲಾದೇಶ್ ಬರುತ್ತೆ. 102nd ಏನಾಗುತ್ತೆ ಅಂದರೆ ಇದು ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಬರುತ್ತೆ, NCBC. 103rd ಏನಂತಂದ್ರೆ EWS ಅಂತ ನೆನ್ಪಿಟ್ಕೋಬೋದು. ಇಲ್ಲಿ 3 ಐತಲ್ಲ, 3 ಅಂತ ನೆನ್ಪಿಟ್ಕೋಬೋದು. 104 SC/ST ಬಗ್ಗೆ ಬರುತ್ತೆ. 105 ಇದು ಸೋಷಿಯಲ್ ಆ್ಯಂಡ್ ಎಜುಕೇಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಬಗ್ಗೆ ಬರುತ್ತೆ. 106 ಅಂದ್ರೆ ರಿಸರ್ವೇಷನ್, 33% ರಿಸರ್ವೇಷನ್ ಇತ್ತು ವುಮೆನ್ಗೆ, ಅದ್ರ ಬಗ್ಗೆ ನೆನ್ಪಿಟ್ಕೋಬೇಕು. 32ನೇ ಕ್ವಶನ್, ದ ಸಪ್ರೇಷನ್ ಆಫ್ ಪವರ್ ಈಸ್ ಅ ಫಂಡಮೆಂಟಲ್ ಫೀಚರ್ ಆಫ್ ವಿಚ್ ಟೈಪ್ ಆಫ್ ಗೌರ್ಮೆಂಟ್. ಸಪ್ರೇಷನ್ ಆಫ್ ಪವರ್ ಯಾವ ಒಂದು ಟೈಪ್ ಆಫ್ ಗೌರ್ಮೆಂಟ್ ಅಂತ ಕೇಳ್ತಾರೆ. ಯಾವುದು? ಪ್ರೆಸಿಡೆನ್ಷಿಯಲ್ ಫಾರ್ಮ್ ಆಫ್ ಗೌರ್ಮೆಂಟ್ ಇದು ಸಪ್ರೇಷನ್ ಆಫ್ ಪವರ್ ಇರುತ್ತೆ. 33ನೇ ಕ್ವಶನ್, ವಿಚ್ ಸ್ಟೇಟ್ ವಾಸ್ ದ ಫಸ್ಟ್ ಟು ಬಿ ಫಾರ್ಮ್ಡ್ ಇನ್ ಲಿಂಗ್ವಿಸ್ಟಿಕ್ ಬೇಸ್ಡ್ ಇಂದ ಫಾರ್ಮ್ ಆಗೋದು ಆಂಧ್ರ ಪ್ರದೇಶ. ಅದು ಸ್ಟೇಟ್ ರಿಆರ್ಗನೈಸೇಷನ್ ಕೌನ್ಸಿಲಿಂದ ಅಥವಾ ಆ್ಯಕ್ಟ್ ಅನ್ಬೋದು, SRC ಸ್ಟೇಟ್ ರಿಆರ್ಗನೈಸೇಷನ್ ಆರ್ಗನೈಸೇಷನ್. ಅದು 1956 ನಡೀತಿದೆ. ಅದರಿಂದ ಏನಾಗುತ್ತೆ, ಆಂಧ್ರ ಪ್ರದೇಶ ಫಸ್ಟ್ ಸ್ಟೇಟ್ ಆಗುತ್ತೆ ಲಿಂಗ್ವಿಸ್ಟಿಕ್ ಬೇಸ್ ಮೇಲೆ. 1953 ಅದ್ರ SRC ಬಂದಿದ್ದು 1956, ಅದ್ರ ಬಂದಿದ್ದು 1953 ಅದು ಫಾರ್ಮ್ ಆಗುತ್ತೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಲೋಕಸಭಾದ ಮ್ಯಾಕ್ಸಿಮಮ್ ಸ್ಟ್ರೆಂತ್ ಅಂದರೆ 550 ಮ್ಯಾಕ್ಸಿಮಮ್ ಸ್ಟ್ರೆಂತ್ ಆಫ್ ಲೋಕಸಭಾ ಇರುತ್ತೆ. ನೆಕ್ಸ್ಟ್ ಕ್ವಶನ್, ದ ಕಾನ್ಸೆಪ್ಟ್ ಆಫ್ ಸಿಂಗಲ್ ಸಿಟಿಸನ್ಶಿಪ್ ಇಂಡಿಯಾ ಅಡಾಪ್ಟೆಡ್ ಅಂದರೆ ಬ್ರಿಟನ್ ಒಳಗೂ ಸಿಂಗಲ್ ಸಿಟಿಸನ್ಶಿಪ್ ಐತಿ, US ಒಳಗೆ ಡ್ಯುಯಲ್ ಐತಿ. ಇದ್ರ ಬಗ್ಗೆ ಗೊತ್ತಿಲ್ಲ. ನೆಕ್ಸ್ಟ್, ಹೂ ಈಸ್ ದ ಫೈನಲ್ ಅಥಾರಿಟಿ ಟು ಇಂಟರ್ಪ್ರಿಟ್ ದ ಕಾನ್ಸ್ಟಿಟ್ಯೂಷನ್. ಅವಾಗಲೇ ಹೇಳಿ ಸುಪ್ರೀಂ ಕೋರ್ಟ್ ಅಂತೇಳಿ.
ವಿಚ್ ಆರ್ಟಿಕಲ್ ಪ್ರೊಹಿಬಿಟ್ಸ್ ದ ಎಂಪ್ಲಾಯ್ಮೆಂಟ್ಸ್ ಆಫ್ ಚಿಲ್ಡ್ರನ್ ಇನ್ ದರ್ ಫ್ಯಾಕ್ಟ್ರೀಸ್. ಫ್ಯಾಕ್ಟ್ರೀಸ್ ಯಾವುದು ಅವಾಯ್ಡ್ ಮಾಡುತ್ತಂದ್ರೆ ಯಾವ ಆರ್ಟಿಕಲ್ ಅಂತಂದ್ರೆ ಆರ್ಟಿಕಲ್ 24. ಆರ್ಟಿಕಲ್ 24 ಟೆಲ್ಸ್ ಅಬೌಟ್ ದ ಬಿಲೋ 14 ವರ್ಷದ ಕೆಳಗಡೆ ಫ್ಯಾಕ್ಟ್ರೀಸ್ ಮೈನ್ಸ್ ಹಜಾರ್ಡಸ್ ಪ್ಲೇಸ್ನೊಳಗೆ ಯಾರು ವರ್ಕ್ ಮಾಡೋಂಗಿಲ್ಲ ಅಂತ ಹೇಳ್ತದೆ. ನೆಕ್ಸ್ಟ್, ವಿಚ್ ಕಮಿಟಿ ರೆಕಮೆಂಡೆಡ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ಲೋಕಪಾಲ ಮತ್ತು ಲೋಕಾಯುಕ್ತ. ಲೋಕಾಯುಕ್ತ ಮತ್ತು ಲೋಕಪಾಲನ ಯಾವ್ದು ಮಾಡಿದ್ದು ಅಂದ್ರೆ ARC ಕಮಿಟಿ, ದಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಟಿ ಅಥವಾ ಕಮಿಷನ್. 1966ರಿಂದ 70 ಏನು ಮಾಡುತ್ತಂದ್ರೆ ಲೋಕಪಾಲ ಮತ್ತು ಲೋಕಾಯುಕ್ತನ ಸ್ಟಾರ್ಟ್ ಮಾಡಂತ ಹೇಳುತ್ತೆ. ನೆಕ್ಸ್ಟ್, ಹೂ ಅಡ್ಮಿನಿಸ್ಟರ್ ದ ಓತ್ ಆಫ್ ಆಫೀಸ್ ಟು ದ ಪ್ರೆಸಿಡೆಂಟ್ ಆಫ್ ಇಂಡಿಯಾ. ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆಗಬೇಕಾದ್ರೆ ಅದನ್ನ ಓತ್ ಯಾರು ಮಾಡ್ತಾರಂದ್ರೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾದವ್ರು ಮಾಡ್ತಾರೆ. ನೆಕ್ಸ್ಟ್, ಕ್ವಶನ್ ನಂಬರ್ 40. ಸ್ಟೇಟ್ ಲಿಸ್ಟ್ ಕನ್ಸಿಸ್ಟ್ ಆಫ್ ಹೌ ಮೆನಿ ಐಟಮ್ಸ್ ಇನಿಷಿಯಲಿ ಒಳಗೆ ಸ್ಟೇಟ್ ಲಿಸ್ಟ್ನಾಗ ಎಷ್ಟಿದ್ವು ಅಂದ್ರೆ 66 ಅದಾವೆ. ಈಗ ಅದು ಕರೆಂಟ್ಲಿ 61ಕ್ಕೆ ಬಂದೈತಿ. ನೆಕ್ಸ್ಟ್, 41ನೇ ಕ್ವಶನ್. ಇನ್ ವಿಚ್ ಇಯರ್ ವಾಸ್ ದ ಕರ್ನಾಟಕ ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಪಾಸ್ಡ್. ಲ್ಯಾಂಡ್ ರೆವೆನ್ಯೂ ಆ್ಯಕ್ಟ್ ಅದು ಕರ್ನಾಟಕದೊಳಗೆ ಯಾವಾಗ ಪಾಸ್ ಆಗೈತೆ ಅಂತ ಕೇಳ್ಯಾರ. ಅದು 1964 ಪಾಸ್ ಆಗೈತಿ. 1964 ಪಾಸ್ ಆಗೈತಿ. ನೆಕ್ಸ್ಟ್, 42ನೇ ಕ್ವಶನ್. ವಿಚ್ ಬಾಡಿ ಈಸ್ ರೆಸ್ಪಾನ್ಸಿಬಲ್ ಫಾರ್ ಕಂಡಕ್ಟಿಂಗ್ ಎಲೆಕ್ಷನ್ಸ್ ಇನ್ ಪಂಚಾಯತ್ ರೇಸ್. ಅಂದರೆ ನಮ್ಮ ಕರ್ನಾಟಕದಾಗ ನೋಡಿದಂದ್ರೆ ಯಾವುದೇ ಇರಲಿಲ್ಲ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಮಾಡ್ತಿರುತ್ತೆ. ಸ್ಪೆಷಲಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ನ ಪಂಚಾಯತ್ ಎಲೆಕ್ಷನ್ನ ಮಾಡುತ್ತೆ. ನೆಕ್ಸ್ಟ್, 43ನೇ ಕ್ವಶನ್. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಕಾನ್ಸ್ಟಿಟ್ಯೂಷನಲ್ ಬಾಡಿ. ಕಾನ್ಸ್ಟಿಟ್ಯೂಷನಲ್ ಬಾಡಿ ಯಾವುದು ಅಲ್ಲ ಅಂತ ಕೇಳ್ಯಾರ. ಅದು ಫೈನಾನ್ಸ್ ಕಮಿಷನ್ ಕಾನ್ಸ್ಟಿಟ್ಯೂಷನ್ ಬಾಡಿ, ಆರ್ಟಿಕಲ್ 280 ಹೇಳುತ್ತೆ. ಎಲೆಕ್ಷನ್ ಕಮಿಷನ್ 324, UPSC ಇದ್ರ 315 ಮತ್ತು ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ 315 ಅದರ 312 ಸಿವಿಲ್ ಸರ್ವಿಸಸ್ ಬಗ್ಗೆ ಹೇಳುತ್ತದೆ. ಸೊ ನೀತಿ ಆಯೋಗ ಏನು ಕಾನ್ಸ್ಟಿಟ್ಯೂಷನಲ್ ಬಾಡಿ ಅಲ್ಲ, ನಾನ್ ಕಾನ್ಸ್ಟಿಟ್ಯೂಷನಲ್ ನಾನ್ ಸ್ಟ್ಯಾಟ್ಯೂಟರಿ ಎಕ್ಸಿಕ್ಯೂಟಿವ್ ಬಾಡಿ ಅದು. ನೆಕ್ಸ್ಟ್, 44ನೇ ಕ್ವಶನ್. ದ ವೈಸ್ ಪ್ರೆಸಿಡೆಂಟ್ ಈಸ್ ಎಲೆಕ್ಟೆಡ್ ಬೈ ವಿಚ್ ಆಫ್ ದ ಫಾಲೋಯಿಂಗ್. ವೈಸ್ ಪ್ರೆಸಿಡೆಂಟ್ನ ಯಾರು ಎಲೆಕ್ಟ್ ಮಾಡ್ತಾರಂತಂದ್ರೆ ಮೆಂಬರ್ಸ್ ಆಫ್ ಬೋತ್ ಹೌಸಸ್ ಆಫ್ ದ ಪಾರ್ಲಿಮೆಂಟಿನ 2 ಹೌಸಿನ ಮೆಂಬರ್ಗಳು ಎಲೆಕ್ಟ್ ಮಾಡ್ತಾರೆ. ನೆಕ್ಸ್ಟ್, 45ನೇ ಕ್ವಶನ್. ವಿಚ್ ಆರ್ಟಿಕಲ್ ಪ್ರೊವೈಡ್ಸ್ ಫಾರ್ ಜಾಯಿಂಟ್ ಸಿಟ್ಟಿಂಗ್ ಅಂದ್ರೆ 108 ಅಂತ ನಿಂತ್ಕೊಂಡ್ಬಿಟ್ರಿ. 108 ಅಂದ್ರೆ ಏನು? ಎಮರ್ಜೆನ್ಸಿ ಐತಿ, ಅದಕ್ಕೆ ಇಬ್ಬರು ಕೂಡಾಕತ್ತಾರೆ ಅಂತೇಳಿ 108 ಅಂದರೆ ಎಮರ್ಜೆನ್ಸಿ. ಆರ್ಟಿಕಲ್ 108 ಅಂತ ನೆನ್ಪಿಟ್ಕೋಬೋದು. ಇದು ಮನಿ ಬಿಲ್ ಬಗ್ಗೆ ಬರುತ್ತೆ. ಆ್ಯಂಡ್ 112 ಅಂದರೆ ಬಜೆಟ್ ಅಂತ ನೆನ್ಪಿಟ್ಕೋರಿ. ಇಷ್ಟಾಯ್ತು. ನೆಕ್ಸ್ಟ್, ಆರ್ಟಿಕಲ್ 46 ಏನು ಹೇಳುತ್ತಂದ್ರೆ ಹೂ ಈಸ್ ಕನ್ಸಿಡರ್ಡ್ ದ ಹೆಡ್ ಆಫ್ ದ ಸ್ಟೇಟ್ ಗೌರ್ಮೆಂಟ್. ಸ್ಟೇಟ್ ಗೌರ್ಮೆಂಟ್ನ ಹೆಡ್ ಯಾರು ಅಂತ ಕೇಳತ್ತಾರೆ ಅವರು. ಸ್ಟೇಟ್ ಗೌರ್ಮೆಂಟ್ನ ಹೆಡ್ ಗವರ್ನರ್ ಆಗಿರ್ತಾರೆ. ಅದು ಏನು ಕಾನ್ಸ್ಟಿಟ್ಯೂಷನಲ್ ಹೆಡ್ ಇವರು. ಅರ್ಥ ಆಯ್ತಲ್ಲ? ನೆಕ್ಸ್ಟ್, 47ನೇ ಕ್ವಶನ್. ವಿಚ್ ಅಮೆಂಡ್ಮೆಂಟ್ ಈಸ್ ರಿಲೇಟೆಡ್ ಟು ಆ್ಯಂಟಿ ಡಿಫೆಕ್ಷನ್ ಲಾ. ಆವಾಗಲೇ ನಾನು ಹೇಳಿದೆ, ಇದು ಟಿಯರ್ಸ್ ಆಫ್ ಓಲ್ಡ್ PM ಒಳಗೆ 10ನೇದು ಬರುತ್ತಿದೆ. ಡಿಫೆಕ್ಷನ್ ಲಾ 10th ಶೆಡ್ಯೂಲ್ನಾಗ ಬರುತ್ತಿದ್ದು. ಆ್ಯಂಟಿ ಡಿಫೆಕ್ಷನ್ ಲಾದು ಎಷ್ಟನೇ ಅಮೆಂಡ್ಮೆಂಟ್ ಅಂತ ಕೇಳ್ಯಾರ ಅವರು. 52nd ಅಮೆಂಡ್ಮೆಂಟ್ ಇದು 1985 ನಡೀತಿದ್ದು. 1985 ಅವಾಗ ರಾಜೀವ್ ಗಾಂಧಿ ಅವರು ಇರ್ತಾರೆ. ರಾಜೀವ್ ಗಾಂಧಿ ಅವಾಗಲೇ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಆ್ಯಂಟಿ ಡಿಫೆಕ್ಷನ್ ಲಾ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್, 45ನೇ ಕ್ವಶನ್. ಇದು ಮಾರ್ಕ್ ಆಗೈತೇನ್ರಿ? ಹಾಂ, ಮುಂದಿನ ಕ್ವಶನ್ ಅನ್ನಂತ. ವಿಚ್ ಹೈಕೋರ್ಟ್ ಹ್ಯಾಸ್ ಜ್ಯೂರಿಸ್ಟಿಕ್ಷನ್ ಓವರ್ ಕರ್ನಾಟಕ ಅಂದ್ರೆ ಕರ್ನಾಟಕ ಹೈಕೋರ್ಟ್ ಇರುತ್ತೆ. 49ನೇ ಕ್ವಶನ್ ಏನು ಹೇಳುತ್ತೆ? ಹೌ ಮೆನಿ ಟೈಮ್ಸ್ ಹ್ಯಾಸ್ ಅ ಪ್ರೆಸಿಡೆಂಟ್ ರೂಲ್ ಬೀನ್ ಇಂಪೋಸ್ಡ್ ಇನ್ ಕರ್ನಾಟಕ. ಕರ್ನಾಟಕದೊಳಗೆ ಎಷ್ಟು ಟೈಮ್ ಒಳಗೆ ಪ್ರೆಸಿಡೆಂಟ್ ರೂಲ್ ಆಗೈತೆ ಅಂದರೆ ಆ ಟೈಮ್ ಒಳಗೆ ಆಗೈತೆ. ಯಾವ್ಯಾವ ಅಂತ ನೀವು ವರ್ಷ ನೋಡ್ಕೋಬೇಕಾಗತ್ತೆ. ನೆಕ್ಸ್ಟ್, RTI ಆ್ಯಕ್ಟ್ ಯಾವಾಗ ಬಂತು ಅಂತ ಕೇಳತ್ತಾರೆ. ಇದು RTI ಆ್ಯಕ್ಟ್ ಯಾವಾಗ ಬಂತಂದ್ರೆ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ 2005 ಬರುತ್ತೆ. 2005 ಅಲ್ಲ ಇದು? RTI ಆ್ಯಕ್ಟ್ 2005 ಬರುತ್ತೆ. ನೆಕ್ಸ್ಟ್,
ನೆಕ್ಸ್ಟ್ ಕ್ವಶನ್ ಏನು ಕೇಳುತ್ತೆ, ಹೂ ಈಸ್ ದ ಫಸ್ಟ್ ಸ್ಪೀಕರ್ ಆಫ್ ದ ಲೋಕಸಭಾ? ಲೋಕಸಭಾದ ಫಸ್ಟ್ ಸ್ಪೀಕರ್ ಯಾರು ಅಂತ ಕೇಳ್ತಾರೆ. ಯಾವುದು? ಜಿ ವಿ ಮಾವಲಂಕರ್ ಅಂತ. ಜಿ ವಿ ಮಾವಲಂಕರ್ ಇವರು ಫಸ್ಟ್ ಸ್ಪೀಕರ್ ಆಫ್ ದ ಲೋಕಸಭಾ. 52ನೇ ಕ್ವಶನ್, ವಿಚ್ ಆರ್ಟಿಕಲ್ ಡಿಕ್ಲೇರ್ಸ್ ದ್ಯಾಟ್ ದೇರ್ ಶಾಲ್ ಬಿ ಎ ಗವರ್ನರ್ ಫಾರ್ ಈಚ್ ಸ್ಟೇಟ್? ಒಂದೊಂದು ಸ್ಟೇಟಿಗೂ ಗವರ್ನರ್ ಯಾವ್ದು ಇರ್ತಾರೆ ಅಂತ ಹೇಳಕ್ಕೆ ಅಂದರೆ ಆರ್ಟಿಕಲ್ 153. ಆರ್ಟಿಕಲ್ 153 ಏನು ಹೇಳುತ್ತೆ? ಗವರ್ನರ್ ಇರ್ತಾರೆ ಅಂತ ಹೇಳ್ತೈತಿ. ನೆಕ್ಸ್ಟ್ ಕ್ವಶನ್, ವಿಚ್ ಆಫ್ ದ ಫಾಲೋಯಿಂಗ್ ಆ್ಯಕ್ಟ್ ಈಸ್ ನೋನ್ ಆ್ಯಸ್ ದ ಮೊರ್ಲೆ ಮಿಂಟೋ ರಿಫಾರ್ಮ್ಸ್? ಅಂದರೆ 1909 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. 1909 ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಏನು ಹೇಳುತ್ತೆ ಅಂದರೆ ಮೊರ್ಲೆ ಮಿಂಟೋ ರಿಫಾರ್ಮ್ಸ್ ಅಂತ ಹೇಳುತ್ತೆ. ಅವಾಗ ರಿಫಾರ್ಮ್ಸ್ ಬರ್ತವೆ, ಫೇಮಸ್ಲಿ ನೋನ್ ಆ್ಯಸ್ ಮೊರ್ಲೆ ಮಿಂಟೋ ರಿಫಾರ್ಮ್ಸ್. ವಾಟ್ ಈಸ್ ದ ಟೆನ್ಯೂರ್ ಆಫ್ ದ ಚೀಫ್ ಎಲೆಕ್ಷನ್ ಕಮಿಷನರ್? ಅಂದರೆ ಚೀಫ್ ಎಲೆಕ್ಷನ್ ಕಮಿಷನರ್ದು ಟೆನ್ಯೂರ್ ಏನಿರುತ್ತೆ ಅಂದರೆ 6 ವರ್ಷ ಇರುತ್ತೆ ಅಥವಾ 65 ವರ್ಷ ತನಕ ಇರುತ್ತೆ. 6 years or 65 years ತನಕ. ನೆಕ್ಸ್ಟ್ 55ನೇ ಕ್ವಶನ್, ಇದು ಲಾಸ್ಟ್ ಕ್ವಶನ್ ನೋಡ್ಬಿಡಂತ. ಹೂ ಅಪಾಯಿಂಟ್ಸ್ ದ ಜಡ್ಜಸ್ ಆಫ್ ದ ಹೈಕೋರ್ಟ್? ಹೈಕೋರ್ಟ್ನ ಜಡ್ಜಿನ ಯಾರು ಅಪಾಯಿಂಟ್ ಮಾಡ್ತಾರೆ ಅಂತ ಕೇಳ್ತಾರೆ ಅವರು. ಯಾರು ಅಪಾಯಿಂಟ್ ಮಾಡ್ತಾರೆ ಅಂದರೆ ಪ್ರೆಸಿಡೆಂಟ್ ಮಾಡ್ತಾರೆ. ನೆಕ್ಸ್ಟ್ ಲಾಸ್ಟ್ ಕ್ವಶನ್, ದ ಅಡ್ವೊಕೇಟ್ ಜನರಲ್ ಫಾರ್ ಅ ಸ್ಟೇಟ್ ಈಸ್ ಅಪಾಯಿಂಟೆಡ್ ಬೈ ಹೂಮ್? ಅಡ್ವೊಕೇಟ್ ಜನರಲ್ನ ಸ್ಟೇಟಿನ ಅಪಾಯಿಂಟ್ ಮಾಡೋರು ಯಾರು ಅಂತಂದ್ರೆ ಗವರ್ನರ್ ಆಗಿರ್ತಾರೆ. ಗವರ್ನರ್ ಏನು ಮಾಡ್ತಾರೆ? ಅಪಾಯಿಂಟ್ ಮಾಡ್ತಾರೆ. ಸೊ ಇದು ಪಾರ್ಟ್ 3 ಇದೆ. ನಾವು ಜಸ್ಟ್ ಪಾಲಿಟಿ ಮ್ಯಾಗ ತೊಗೊಂಡೇವಿ ಇದು ಕ್ವಶನ್. ಜಸ್ಟ್ ಕ್ವಶನ್ ಅಷ್ಟೇ ಡಿಸ್ಕಸ್ ಮಾಡೋದು, ಎಕ್ಸ್ಪ್ಲನೇಷನ್ ಇಲ್ಲ. ಕ್ವಶನ್ ಆನ್ಸರ್ ಅಷ್ಟೆ. ಸೊ ಐ ಹೋಪ್ ನಿಮಗೆಲ್ಲ ಈ ಒಂದು ವಿಡಿಯೋ ನೋಡಿ ಏನಾರ ಒಂದು ಇನ್ಫಾರ್ಮೇಟಿವ್ ಅನ್ಸುತ್ತೆ ಅಂದ್ರೆ ಕಮೆಂಟ್ ಮಾಡಿರಿ ಅಷ್ಟೇ, ಮತ್ತೇನಿಲ್ಲ. ಲೈಕ್ ನಿಮ್ಗೇನಾದ್ರು ಇಷ್ಟ ಆದರೆ ನೀವು ಸಬ್ಸ್ಕ್ರೈಬ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು, ಬಾಯ್.